ನಾವು ಇವತ್ತು ಆಲ್ರೆಡಿ RMC ವರೆಗೂ ಕೂಡ ತಾಲೀಮನ್ನು ಸ್ಟಾರ್ಟ್ ಮಾಡಿದ್ದೀವಿ. ಮುಖ್ಯವಾಗಿ ಏನು ಅಂತಂದರೆ ಎಲ್ಲ ಎಲಿಫೆಂಟ್ಸ್ಗಳು 9 ಎಲಿಫೆಂಟ್ಸ್ಗಳ ನಮಗೆ ಆಲ್ರೆಡಿ ದಸರಾ ಮಾಡಿರೋದ್ರಿಂದ ಅವಕ್ಕೆ ಶಬ್ದಕ್ಕೆ ಮತ್ತು ವಾಹನಗಳಿಗೆ ಜನರಿಗೆ ಯಾವುದೇ ಅಂಜಿಕೆ ಇಲ್ಲ ಅವಕ್ಕೆ. ಹಾಗಾಗಿ ಆಲ್ರೆಡಿ ಕೂಡ ನಮ್ಮ ಇದಕ್ಕೆ ಅಡ್ಜಸ್ಟ್ ಆಗಿದ್ದಾವೆ. ಇವತ್ತು RMC ವರೆಗೂ ನಾವು ತಾಲೀಮನ್ನು ಮಾಡಿದ್ದೀವಿ. ನಾಡಹಬ್ಬ ದಸರಾ 2025 ಅಂಗವಾಗಿ ಮೊದಲೇ ತಂಡದಲ್ಲಿ ತಂದಿರತಕ್ಕಂಥ 9 ಆನೆಗಳಿಗೆ ನಾವು ನಿನ್ನೆ ತೂಕ ಪರೀಕ್ಷೆಯನ್ನು ಮಾಡಿದ್ದೀವಿ. ತೂಕ ಪರೀಕ್ಷೆಯಲ್ಲಿ 7 ಮೇಲ್ ಎಲಿಫೆಂಟ್ಸಲ್ಲಿ ಆಲ್ಮೋಸ್ಟ್ 6 ಎಲಿಫೆಂಟ್ಸ್ಗಳು 5000 kg ಮೇಲೆ ಇದ್ದಾವೆ. ಆಮೇಲೆ ಫಿಮೇಲ್ ಎಲಿಫೆಂಟ್ಸ್ ಕೂಡ ಹೆಲ್ದಿಯಾಗೇ ಇದ್ದಾವೆ. ಸೊ ಅವು ಕೂಡ 3000 ಆಸುಪಾಸಿನಲ್ಲಿರೋದ್ರಿಂದ ಸೊ ಹೆಚ್ಚಿನ ಇದನ್ನು ಏನೂ ಬೇಕಿಲ್ಲ ಅವಕ್ಕೆ, ವಿಶೇಷ ಕಾಳಜಿ ಅಂತ ಹೇಳ್ಬೋದು. ನಿನ್ನೆ ಈವ್ನಿಂಗಿಂದನೇ ಸ್ಟಾರ್ಟ್ ಮಾಡಿದ್ದೀವಿ. ಬೆಳಗ್ಗೆ ಇದನ್ನು ವೆಯ್ಟ್ ಚೆಕ್ ಮಾಡಿದ ಮೇಲೇ ಸ್ಟಾರ್ಟ್ ಮಾಡಿದ್ದೀವಿ. ಸೊ ಪ್ರೋಟೀನು ಮತ್ತು ಕಾರ್ಬೋಹೈಡ್ರೇಟ್ ಏನೇನು ಪ್ರಮಾಣದಲ್ಲಿ ಕೊಡಬೇಕು ಅನ್ನೋದನ್ನು ನಾವು ನಿನ್ನೆ ಪಶು ವೈದ್ಯಾಧಿಕಾರಿಗಳ ನಮ್ಮ ಕರ್ನಾಟಕ ಅರಣ್ಯ ಇಲಾಖೆ ಪಶು ವೈದ್ಯಾಧಿಕಾರಿ ತಂಡ ಚರ್ಚಿಸಿ ಸೊ ಫೈನಲ್ ಚಾರ್ಟನ್ನು ಪ್ರಿಪೇರ್ ಮಾಡಿದ್ದೀವಿ. ಅದನ್ನು ತಮಗೂ ಕೂಡ ಇವತ್ತು ಅಥವಾ ನಾಳೆ ತಮಗೂ ಹೇಳ್ತೀವಿ. ಸೊ ಎಲ್ಲರಿಗೂ ಕೂಡ ಸ್ಪೆಷಲ್ ರೇಷನ್ ಏನೇನು ಕೊಡ್ತೀವಿ ಅನ್ನೋದನ್ನು ಕೂಡ ನಾಳೆ ತಿಳಿಸ್ತೀವಿ. ನಾವು ವಿಶೇಷ ಚೇತನ ಮಕ್ಕಳು ಮತ್ತು ಆರ್ಫನ್ಸ್ ಮಕ್ಕಳನ್ನು ನಾವು ಇವತ್ತು ಕರ್ಕೊಂಡು ಬಂದು ಅವರಿಗೆ ದಸರಾ ಅಂಬಾರಿ ಆನೆ ಅಂದರೆ ಹೇಗಿರುತ್ತೆ, ದಸರಾ ಆನೆಗಳಂದರೆ ಹೇಗಿರುತ್ತೆ, ಅದ್ರ ಬಗ್ಗೆ ಒಂದಿಷ್ಟು ಚಟುವಟಿಕೆಗಳನ್ನು, ಆನೆಗಳ ಬಗ್ಗೆ ಚಟುವಟಿಕೆಗಳನ್ನು ನಾವು ಮಾಡಿಸ್ತಾ ಇದ್ದೀವಿ. ಸೊ ಅವರಿಗೂ ಕೂಡ ಆನೆಗಳ ಬಗ್ಗೆ ಪ್ರೀತಿ, ಗೌರವ ಮತ್ತು ಅದು ಹೇಗಿರುತ್ತೆ ಅನ್ನೋದು ನೋಡಿರಲ್ಲ ಅವರು. ಹಾಗಾಗಿ ಅನುಭವವನ್ನು ನೀಡಬೇಕು ಅಂತೇಳಿ ನಾವು ತೀರ್ಮಾನ ಮಾಡಿ ಇವತ್ತು ಅವರೊಂದಿಗೆ ನಾವು ಆನೆ ದಿನಾಚರಣೆಯನ್ನು ಆಚರಣೆ ಮಾಡ್ತಾಯಿದ್ದೀವಿ. మరిన్ని ట్రెండింగ్ వీడియోల కోసం న్యూస్ 18 తెలుగు యూట్యూబ్ ఛానల్ను సబ్స్క్రైబ్ చేసుకోండి.